ಚನ್ನಗಿರಿ ತಾಲೂಕಿನ ತಾವರಕೆರೆ ಶ್ರೀ ಶಿಲಾಮಠದಲ್ಲಿ ಮೇ 1ರಂದು ಗುರು ಪಟ್ಟಾಧಿಕಾರ 52ನೇ ವರ್ಷದ ಸಂಭ್ರಮವನ್ನು ವೈಭವವಾಗಿ ಆಚರಿಸಲಾಗುತ್ತಿದೆ. ಈ ಕುರಿತು ಕಿರಿಯ ಪೂಜ್ಯರಾದ ಡಾ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಚನ್ನಗಿರಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಸ್ವಾಮೀಜಿ ಅವರು, ಸುಮಾರು 1200 ವರ್ಷಗಳ ಇತಿಹಾಸ ಹೊಂದಿರುವ ತಾವರಕೆರೆ ಶ್ರೀ ಶಿಲಾಮಠವು ಶ್ರೀಮದ್ ರಂಭಾಪುರಿ ಪೀಠ ಪರಂಪರೆಯ ಪುರಾತನ ಮಠವಾಗಿದೆ ಅಂತ ತಿಳಿಸಿದರು. ಸಂಪೂರ್ಣ ಕಲ್ಲಿನಿಂದ ನಿರ್ಮಾಣವಾಗಿರುವ ಮಠದಲ್ಲಿ ಲಿಂಗೈಕ್ಯ ಶ್ರೀ ವೀರಭದ್ರ ಶಿವಾಚಾರ್ಯರ ಕರ್ತೃಗದ್ದುಗೆ ಇದ್ದು ನಿತ್ಯ ಪೂಜೆ ನಿರಂತರವಾಗಿ ನಡೆಯುತ್ತಿದೆ ಎಂದರು. ಮೇ 1ರಂದು ನಡೆಯುವ ಸಮಾರಂಭದಲ್ಲಿ 6 ಅಡಿ ಎತ್ತರದ ಶ್ರೀ ಉಮಾಮಹೇಶ್ವರ ಸ್ವಾಮಿ ಮೂರ್ತಿ ಪ್ರತಿಷ್ಠಾಪನೆ, ಬೆಳ್ಳಿ ಕವಚ ಧಾರಣೆ, ಗೋತ್ರಪುರುಷ ಶ್ರೀ ವೀರಭದ್ರಸ್ವಾಮಿ ದೇವಾಲಯಕ್ಕೆ ಕಳಸಾರೋಹಣ ಹಾಗೂ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಲಿದೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಡಾ ವೀರ ಸೋಮೇಶ್ವರ ಜಗದ್ಗುರುಗಳು ವಹಿಸಲಿದ್ದಾರೆ. ಸಾಮೂಹಿಕ ವಿವಾಹಕ್ಕೆ ನೋಂದಣಿ ಕೊನೆ ದಿನಾಂಕ ಏಪ್ರಿಲ್ 15. ಮೇ 1ರಂದು ಮಧ್ಯಾಹ್ನ 12:15ಕ್ಕೆ ಅಭಿಜಿತ್ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ನಡೆಯಲಿದೆ. ಸರ್ಕಾರದ ನಿಯಮಾನುಸಾರ ವಧು 18 ವರ್ಷ, ವರ 21 ವರ್ಷ ಪೂರ್ಣವಾಗಿರಬೇಕು. ಅಗತ್ಯ ದಾಖಲೆಗಳೊಂದಿಗೆ ಬೆಳಗ್ಗೆ 8 ಗಂಟೆ ಒಳಗೆ ಹಾಜರಾಗಬೇಕು. ವಧುವರರಿಗೆ ಬಟ್ಟೆ, ಮಾಂಗಲ್ಯ ಹಾಗೂ ಕಾಲುಂಗುರ ನೀಡಲಾಗುತ್ತದೆ ಅಂತ ತಿಳಿಸಿದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಮಠದ ಇತಿಹಾಸವನ್ನು ನೋಡಿದರೆ ಸುಮಾರು 1200 ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಮಠ. ಈ ಮಠವನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣವಾಗಿರುವುದರಿಂದ ಶಿಲಾಮಠ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಈ ಶಿಲಾಮಠಕ್ಕೆ ಸುಮಾರು 7 ಜನ ಪರಮಪೂಜ್ಯರು ಆಗಿ ಹೋಗಿರ್ತಕ್ಕಂತಹ ಗದ್ದಿಗೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಮಠಕ್ಕೆ ಹೊಸ ನವೀಕರಣಗೊಂಡು ಒಳಗಡೆ ಗರ್ಭಗೃಹದಲ್ಲಿ 6 ಅಡಿ ಎತ್ತರದ ಶ್ರೀ ಉಮಾಮಹೇಶ್ವರ ಸ್ವಾಮಿಯ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಅದರ ಜೊತೆಯಲ್ಲಿ ವೀರಭದ್ರ ಸ್ವಾಮಿಯ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ. ಅದಕ್ಕೆ ಕಳಸಾರೋಹಣವನ್ನು ಮೇ 1ನೇ ತಾರೀಕು 2026ರಂದು ಹಮ್ಮಿಕೊಳ್ಳಲಾಗಿದೆ. ಇದರ ನಿಮಿತ್ತವಾಗಿ ಈ ಮಠವನ್ನು ಮುಂದುವರಿಸಿಕೊಂಡು ಬಂದಂತಹ ಪರಮಪೂಜ್ಯ ಶ್ರೀ ಶತಸ್ಥಲ ಬ್ರಹ್ಮ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರು 1974ರಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಮೇ 1ನೇ ತಾರೀಕಿಗೆ 52 ವರ್ಷಗಳು ತುಂಬ್ತಾ ಇದೆ. ಈ ಒಂದರ ಸವಿನೆನಪಿಗಾಗಿ ಸಮಸ್ತ ಗ್ರಾಮಸ್ಥರು, ಸದ್ಭಕ್ತರೆಲ್ಲರೂ ಕೂಡ ಸಮ್ಮಿಳಿತಗೊಂಡು ಸಾಮಾಜಿಕವಾಗಿ ಬಡವರಿಗಾಗ್ಬೋದು, ಎಲ್ಲ ದೀನದಲಿತರಿಗಾಗ್ಬೋದು, ಎಲ್ಲರಿಗೂ ಕೂಡ ಉಪಯೋಗವಾಗುವಂತಹ ಕೆಲಸ ಕಾರ್ಯಕ್ರಮಗಳನ್ನು ಆಗಬೇಕಂತಹ ಸಂಕಲ್ಪದಿಂದ ಉಚಿತ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಾಮೂಹಿಕ ವಿವಾಹದಲ್ಲಿ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇರ್ತದೆ. ಅದನ್ನು ಸದುಪಯೋಗಪಡಿಸ್ಕೋಬೇಕು. ಮೇ 1ನೇ ತಾರೀಕು ಮಧ್ಯಾಹ್ನ ಅಭಿಜಿತ್ ಮುಹೂರ್ತದಲ್ಲಿ 12:15 ಅಭಿಜಿತ್ ಮುಹೂರ್ತದಲ್ಲಿ ಕಾರ್ಯಕ್ರಮ ಉಚಿತ ಸಾಮೂಹಿಕ ವಿವಾಹದ ಮಾಂಗಲ್ಯ ಧಾರಣೆ ಆಗ್ತದೆ. ಬೆಳಗ್ಗೆ ಕಳಸಾರೋಹಣ ಆಗಿರ್ತದೆ. ಹಾಗಾಗಿ ಇದರ ಸದುಪಯೋಗ ಆಗಬೇಕು, ಸಮಾಜಕ್ಕೆ ಎಲ್ಲರಿಗೂ ಕೂಡ ಉಪಯೋಗ ಆಗಬೇಕನ್ನೋ ಉದ್ದೇಶದಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಕಾರ್ಯಕ್ರಮ ನಡೆಯುತ್ತೆ. ರಾಜಕೀಯ ಧುರೀಣರು, ಗಣ್ಯಮಾನ್ಯರು, ಇದರ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮದ್ ರಂಭಾಪುರಿ ಪೀಠದ ಡಾ ವೀರ ಸೋಮೇಶ್ವರ ಜಗದ್ಗುರುಗಳು ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ಗ್ರಾಮಸ್ಥರ ಸಹಕಾರ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೀತಾ ಇದೆ. ಉಚಿತ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸುವಂತಹ ವಧುವರರಿಗೆ ಸರ್ಕಾರದ ನಿಯಮದ ಪ್ರಕಾರ ವಧುವಿಗೆ 18 ವರ್ಷ ತುಂಬಿರಬೇಕನ್ನೋ ಶಾಸ್ತ್ರ ಇದಿದೆ. ಅದೇ ರೀತಿಯಾಗಿ ವರನಿಗೂ ಕೂಡ 21 ವರ್ಷ ತುಂಬಿರಬೇಕು. ತುಂಬಿರ್ತಕ್ಕಂತಹ ವಧುವರರು ಇಬ್ಬರಿಗೆ ಅವಕಾಶ ಇರ್ತದೆ. ಮತ್ತು ವಧುವರರಿಗೆ ಕೆಲವೊಂದು ನಿಯಮಗಳನ್ನು ನಾವು ಹಾಕ್ಕೊಂಡಿದ್ದೇವೆ. 3 ಭಾವಚಿತ್ರಗಳನ್ನು ಅವರು ನಮ್ಮ ಕಚೇರಿಗೆ ತಲುಪಿಸಬೇಕು. ಮತ್ತು ಜನ್ಮ ದಿನಾಂಕದ ಪ್ರಮಾಣ ಪತ್ರ, ಶಾಲಾ ದಾಖಲಾತಿ ಪತ್ರ ಮತ್ತು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ಗಳನ್ನು ಅವರು ನಮ್ಮ ಕಚೇರಿಗೆ ಕೊಡಬೇಕು. ಇದರ ಜೊತೆಯಲ್ಲಿ ವಧುವಿನ ತಂದೆ ತಾಯಿ, ವರನ ತಂದೆ ತಾಯಿ ಇಬ್ಬರೂ ಸಹ ಬಂದ್ಬಿಟ್ಟು ಒಂದು ಒಪ್ಪಿಗೆ ಪತ್ರವನ್ನು ಕೂಡ ಅವರು ಮಠದ ಕಚೇರಿಗೆ ತಲುಪಿಸಬೇಕು. ಅದರಲ್ಲೂ ಕೂಡ ಒಂದು ಸಮಯವನ್ನು ಕೂಡ ನಾವು ನಿಗದಿ ಮಾಡಿದ್ದೇವೆ. ಕೊನೆಯ ಮಾರ್ಚ್, ಇದು ಮೇ ತಿಂಗಳ ಕಾರ್ಯಕ್ರಮ ಆಗಿರೋದ್ರಿಂದ ಏಪ್ರಿಲ್ 15ನೇ ತಾರೀಕಿನೊಳಗೆ ತಮ್ಮ ಅಪ್ಲಿಕೇಶನ್ಗಳನ್ನು ಸ್ವೀಕಾರ ಮಾಡ್ತೀವಿ.
ತದನಂತರ